ಇಲ್ಲಿ ಅನೇಕ ಜನ ಡಾಕ್ಟರ್ ಬಂದಿರ್ಬೋದು. ನಾ ಡಾಕ್ಟರ್ ಬಗ್ಗೆ ಭಾಳ ಜೋಕ್ ಮಾಡ್ತಿರ್ತೀನಿ, ತಪ್ಪು ತಿಳಿಬಾರ್ದವ್ರು. ಡಾಕ್ಟ್ರು ಎಲ್ಲ ಶಾಣೆ ಇರ್ತಾರೆ. ಹಿಂಗ ಪ್ಲಸ್ ಅಂತ ಗುರುತು ಹಾಕಿರ್ತಾರೆ, ಗೊತ್ತಿಲ್ಲ ದವಾಖಾನೆ ಏನಿದೆ ಯಾರಿಗ್ಯಾರು ಗೊತ್ತೈತೇನೆ. ಹಿಂಗೆ ಹಾಕ್ತಾರೆ, ಏನು ಪ್ಲಸ್, ಏನು ರೊಕ್ಕ ಕೂಡಿಸ್ರಿ ಅಂತ. ಭಾಳ ಜನ ತಲೆ ಕೆಡಿಸ್ಕೊಂಡ್ರು. ಯಾಕ್ರಿ ಪ್ರಾಣೇಶ್ವರ ಹಿಂಗೆ ಪ್ಲಸ್ ಅಂದ್ರೆ ಏನ್ರಿ ಅದು ಕೆಂಪು ಹಾಕಿರ್ತಾರೆ, ಯಾಕ? ಭಾಳ ತಲೆ ಕೆಡಿಸ್ಕೊಬಾರ್ದಮ್ಮ. ಬಿದ್ದವ ಪೇಷಂಟ್, ನಿಂತವ ಡಾಕ್ಟ್ರು, ಇಷ್ಟ. ಅದ ಗುರು. ಈ ಡಾಕ್ಟ್ರ್ ಎಲ್ಲ ಶಾಣ್ಯರು ಇರ್ತಾರ್ರಿ. ಅವ್ರು ಬರೆದ ಔಷಧ ಚೀಟಾಗಿನ ಔಷಧನ ನಮಗೆ ಅರ್ಥ ಆಗಂಗಿಲ್ಲ. ಯಾರು ಓದಿದ್ರು ಬರ ಮತ್ತೆ ಡಿಗ್ರಿ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾರೆ ಡಾಕ್ಟ್ರುಗಳು. ಒಂದು ಅಕ್ಷರ ಹಿಂಗೆ ಎಮ್ ಅಂತ ಬರೆದ್ರೆ ಮುಗಿದು ಹೋತು. ಮುಂದೆ ಏನು ಮೆಟಾಸಿಡ್ಡು, ಮಿಂಡ್ರಿ ಮಗನೋ, ಮಂಗ್ಯ ನನ್ನ ಮಗನೋ, ಎಮ್ ಅಂತ ಬರೆದು ಮುಂದೆ ಕಲಾಸ್. ನಮಗೆ ಓದಕ್ಕೆ ಬರಂಗಿಲ್ಲ ಅದು. ಅದನ್ನು ಕರೆಕ್ಟ್ ಓದೋ ಒಬ್ಬನ ಅದಾನ ಗಂಡಸ. ಯಾರು? ಮೆಡಿಕಲ್ ಶಾಪ್ನವ. ಅವ ಎಲ್ಲಿ ಸಾಲಿ ಕಲ್ತು ಬಂದಾನೋ ಏನೋ ಪುಣ್ಯಾತ್ಮ. ಹಿಂಗ ಒಬ್ಬ ಡಾಕ್ಟ್ರ್ ಪಾಪ ಬರೆದು ಕೊಟ್ಟ ಚೀಟಿ, ಹಿಂದೆ ಮುಂದೆ ಔಷಧ ಬರೆದು ಕೊಟ್ಟ, ತೊಗೊಂಡೋದ. ಇಡೀ ಹಾವೇರಿ ಎಲ್ಲ ಅಡ್ಡಾಡ್ದೀನಿ ರೀ. ಮೊದಲ ಪೇಜಿನಾಗ ಬರೆದು ಒಂದು 3 ಗುಳಿಗೆ ಸಿಕ್ಕು. ಸಂಜೆ ಮುಂದೆ ಡಾಕ್ಟ್ರ್ ತಗ ಬಂದ, ಡಾಕ್ಟ್ರ ಈ ಮ್ಯಾಗ ಏನು ಬರ್ದಿರಲ್ರಿ ಅವಷ್ಟ ಸಿಕ್ಕು, ಹಿಂದಿನೂ ಸಿಗ್ಲಿಲ್ರಪ್ಪ. ಅವ ಹಣೆ ಬಿಡ್ಕೊಂಡಾಗ ಓದ್ಸೋಳೆ ಮಗನ. ಹಿಂದೆ ಬರೆದು ಗುಳಿಗೆ ಅಲ್ಲಲೇ ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ದದ. ಅವ ಗುಳಿಗೆ ಬರೆದದ್ದು ಪೆನ್ ಗೀಚಿದ್ ಎರಡು ಒಂದ. ಏನ್ ಡಾಕ್ಟ್ರ ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ರೆ ಅವ ಎಂತವನ್ರಿ ಮೆಡಿಕಲ್ ಶಾಪ್ನಾವ ಹುಬ್ಬಳ್ಳಿಯಿಂದ ತರಿಸಿ ಕೊಡ್ತೀನಿ ನೋಡ್ರಿ ಅಂದ್. ಹೌದಾ? ಅದಕ್ಕೆ ಜೀವನದಾಗ ಯಾವುದನ್ನೂ ಸೀರಿಯಸ್ ಆಗಿ ತಗೋಬಾರ್ದಪ್ಪ. ಪ್ರತಿಯೊಂದನ್ನು ಹಾಸ್ಯವಾಗಿ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ಸಂತೋಷ ಉಂಟಾಗ್ತದ, ಆನಂದ ಉಂಟಾಗ್ತದೆ ಅಂತ ಹೇಳ್ತಾ